ದೇವಸ್ಥಾನದ ಭಜನೆಯಿಂದ ಕಿರಿಕಿರಿ ಅಂತ ಆಕ್ರೋಶ ಹೊರಗಾಗ್ತಿದ್ದಾರೆ. ದೇವಸ್ಥಾನದಲ್ಲಿ ಭಜನೆ ಆಗುತ್ತಲ್ಲ, ಇದರಿಂದ ಕಿರಿಕಿರಿ ಆಗ್ತಿದೆ ಅಂತ ಒಬ್ಬ ವ್ಯಕ್ತಿ ಆಕ್ರೋಶ ಹೊರಗಾಕಿದ್ದಾನೆ. ದೇವಸ್ಥಾನ ಮುಂದೆ ಬಂದು ಮುಸ್ಲಿಂ ವ್ಯಕ್ತಿ ಹೈ ಡ್ರಾಮಾ ಮಾಡಿಬಿಟ್ಟಿದ್ದಾನೆ. ಭಜನೆ ಹಾಕೋದನ್ನ ನಿಲ್ಲಿಸಲೇಬೇಕು ಅಂತ ಕಿಡಿಕಾರ್ತಿರೋದು. ಸೌಂಡ್ ಕಡಿಮೆ ಎಲ್ಲ ನಿಲ್ಲಿಸಲೇಬೇಕಂತೆ. ಪೊಲೀಸರಿಗೆ ಕರೆ ಮಾಡಿ ವಾಗ್ವಾದವನ್ನ ಮಾಡಿದ್ದಾನೆ ಫಾರೂಕ್ ಎನ್ನುವಂತ ವ್ಯಕ್ತಿ. ಹಳೆ ಉಪ್ಪಳಿಯ ಈಶ್ವರ ದೇವಸ್ಥಾನದಲ್ಲಾಗಿರೋ ಘಟನೆ ಇದು. ದೇವಾಲಯದ ಪಕ್ಕದಲ್ಲೇ ವಾಸವಾಗಿರುವಂತ ಫಾರೂಕ್, ದೇವಸ್ಥಾನದಲ್ಲಿ ಪಕ್ಕದಲ್ಲಂತೆ ಆತನ ಮನೆ. ಧ್ವನಿವರ್ಧಕ ನಿಧಾನವಾಗಿ ಬಳಸ್ತೀನಿ ಅಂತ ದೇವಸ್ಥಾನದ ಅರ್ಚಕರು ಹೇಳ್ತಾರೆ, ಸೌಂಡ್ ಕಡಿಮೆ ಮಾಡ್ತೀವಿ ಅಂತ. ಸಂಪೂರ್ಣ ಧ್ವನಿವರ್ಧಕವನ್ನೇ ಬಂದ್ ಮಾಡಿಸುವಂತೆ ಪಟ್ಟು ಹಿಡಿದಿದ್ದಾನೆ. ಬಸವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರುವಂತ ಘಟನೆ ಇದು. ನೋಡಿ, ಸೆಕ್ಯುಲರ್ ಕಂಟ್ರಿ, ಎಲ್ಲರೂ ಕೂಡ ಇರಬೇಕು, ನಮಾಜ್ ಮಾಡೋದಕ್ಕೆ ಅವಕಾಶ ಇದೆ, ಭಜನೆ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಇಲ್ಲಿ ದೇವಸ್ಥಾನದ ಹತ್ರ ಬಂದು ಫಾರೂಕ್ ಎನ್ನುವಂತ ವ್ಯಕ್ತಿ, ಅಂದ್ರೆ ಆತನ ಮನೆ ಅಲ್ಲೇ ದೇವಸ್ಥಾನದ ಪಕ್ಕ ಅಂತೆ, ಭಜನೆಯ ಸದ್ದು ನನಗಾಗ್ತಿಲ್ಲ ಅಂತ ಆತ ಮೊದಲಿಗೆ ಕಿರಿಕ್ ಮಾಡ್ತಾನೆ. ನಂತರ ದೇವಸ್ಥಾನದ ಅರ್ಚಕರಿದ್ದಾರಲ್ಲ, ಇಲ್ಲ ಸ್ವಾಮಿ ನಾವು ಸ್ವಲ್ಪ ಸೌಂಡ್ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಹಳೆ ಉಪ್ಪಳಿಯ ಈಶ್ವರ ದೇವಸ್ಥಾನ. ಆದ್ರೆ ಈತ ಸುಮ್ಮನಾಗೋದಿಲ್ಲ. ದೇವಸ್ಥಾನ ದೃಶ್ಯ ನೋಡ್ತಿದೀವಲ್ಲ, ಇದೇ ದೇವಸ್ಥಾನದಲ್ಲಿ ಭಜನೆ ಸದ್ದು ಇರುತ್ತೆ ಸಂಜೆ ಹೊತ್ತಲ್ಲಿ ಅಥವಾ ಬೆಳಿಗ್ಗೆ ಹಾಕಿರ್ತಾರೆ. ಆದ್ರೆ ಆ ಸೌಂಡ್ ಆತನಿಗೆ ಆಗೋದಿಲ್ಲ ಅಂತೆ. ಸೌಂಡ್ ಕಡಿಮೆ ಮಾಡಿ ಅಲ್ಲ, ಈ ಸೌಂಡ್ ಅನ್ನೇ ನಿಲ್ಲಿಸಬೇಕು, ನನಗಾಗೋದಿಲ್ಲ ಅಂತ ಹೈ ಡ್ರಾಮಾ ಮಾಡಿಬಿಟ್ಟಿದ್ದಾನೆ. ಆತನ ಹೆಸರು ಫಾರೂಕ್ ಅಂತ. ನೋಡಿ, ಇವೆಲ್ಲ ಬಹಳ ಸೂಕ್ಷ್ಮ ವಿಚಾರಗಳು, ಯಾವ ಸ್ವರೂಪ ಬೇಕಾದ್ರೂ ಪಡ್ಕೊಳ್ಬಹುದು. ನಂತರದಲ್ಲಿ ಪೊಲೀಸರಿಗೆ ಕರೀತಾನೆ, ವಾಗ್ವಾದಗಳಾಗುತ್ತೆ, ಸೌಂಡೇ ಬರಂಗಿಲ್ಲ ಅಂತ ಈತನ ಮುಂಡುವಾದ. ಬಸವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆಗಿದೆ. ಸ್ಪೀಕರ್ ಇಲ್ಲಿದೆ ನೋಡಿ, ಆ ಮನೆ ಕೇಳಿಸೋದೇ ಇಲ್ಲ. ನಿಜವಾಗ್ಲೂ ಬಳೆ ತೋಟ ಇದೆಲ್ಲ, ಫೋಟೋಸ್ ಇದೆ ದೇವಸ್ಥಾನ ಪೂಜೆ ಆಗ್ತಿರೋದು.